ಆಕಾಶವಾಣಿ ಧಾರವಾಡ. ಸಮಾಚಾರ ದರ್ಶನ. ಮುಖ್ಯಾಂಶಗಳು. ಅಮರೇಶ್ ನುಗಡೋಣಿ ಹಾಗೂ ಹೆನ್ರಿ ಮೆಂಡೋನ್ಸಾ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯ ಗರಿ. ಸಂಸದ್ ಖೇಲ್ ಮಹೋತ್ಸವ್ ರಾಷ್ಟ್ರೀಯ ಕುಸ್ತಿ ಪಂದ್ಯಾವಳಿ ಸಂಪನ್ನ. ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಗರ್ಭಕಂಠದ ಕ್ಯಾನ್ಸರ್ ತಡೆಗೆ 14 ವರ್ಷದ ಬಾಲಕಿಯರಿಗೆ ಉಚಿತ ಲಸಿಕೆ ಅಭಿಯಾನ. ಹೊಸದಿಲ್ಲಿಯ ಕೇಂದ್ರ ಸಾಹಿತ್ಯ ಅಕಾಡೆಮಿಯ 2025ನೇ ಸಾಲಿನ ಪ್ರಶಸ್ತಿಗೆ ಮೂಲತಃ ರಾಯಚೂರಿನವರಾದ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿಯ ಹಿರಿಯ ಕತೆಗಾರ ಡಾ. ಅಮರೇಶ್ ನುಗಡೋಣಿ ಅವರ ದಡ ಸೇರಿಸು ತಂದೆ ಕಥಾ ಸಂಕಲನ ಹಾಗೂ ಕೊಂಕಣಿ ಸಾಹಿತಿ ಮಂಗಳೂರಿನ ಹೆನ್ರಿ ಮೆಂಡೋನ್ಸಾ ಅವರ ರೂಪಾನಿ ಅನಿ ರೂಪಕಾಂ ಸಾಹಿತ್ಯ ವಿಮರ್ಶೆ ಕೃತಿ ಭಾಜನವಾಗಿದೆ. ಪ್ರಶಸ್ತಿ 1 ಲಕ್ಷ ರೂಪಾಯಿ ನಗದು ಹಾಗೂ ಸ್ಮರಣಿಕೆಯನ್ನು ಒಳಗೊಂಡಿದೆ. ಸಾಹಿತಿ ಅಮರೇಶ್ ನುಗಡೋಣಿ ಸಮಾಚಾರ ದರ್ಶನಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ. ನಾನು ನಮ್ಮ ಹೈದರಾಬಾದ್ ಕರ್ನಾಟಕ ಪ್ರದೇಶದ ಜನಜೀವನ, ಇಲ್ಲಿರುವ ಫ್ಯೂಡಲ್ ವ್ಯವಸ್ಥೆ ಮತ್ತು ಇಲ್ಲಿರುವ ಬಡತನ, ಇಲ್ಲಿರುವ ಮಹಿಳೆಯರು, ಇವರೆಲ್ಲರನ್ನು ಹೇಗೆ ಯಾರು ಶೋಷಣೆ ಮಾಡ್ತಾ ಇದ್ದಾರೆ ಅಂತ ಅನ್ನುವುದು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದ ನನಗೆ ಅವರನ್ನ ಗ್ರಹಿಸುವುದಕ್ಕೆ ಪ್ರಯತ್ನ ಪಟ್ಟ ಫಲವಾಗಿ ಒಂದೊಂದೇ ಕಥೆಗಳನ್ನು ಬರೆಯುತ್ತಾ ನಾನು ಇದುವರೆಗೆ ಸುಮಾರು 50ರಿಂದ 60 ಕಥೆಗಳನ್ನ ಬರೆದಿದ್ದೇನೆ. ಆ ಎಲ್ಲಾ ಕಥೆಗಳು ನಮ್ಮ ಓದಿಗರು, ಹಿರಿಯರು ಎಲ್ಲರೂ ಆ ಕಥೆಗಳನ್ನ ತುಂಬಾ ಮೆಚ್ಚಿಕೊಂಡು ನನಗೆ ಇಲ್ಲಿವರೆಗೆ ಕಥೆ ಬರೆಯುವುದಕ್ಕೆ ಪ್ರೇರಣೆಯನ್ನು ಕೂಡ ನೀಡಿದ್ದಾರೆ. ಹೀಗಾಗಿ ಇವತ್ತು ಪ್ರಶಸ್ತಿ ಬಂದಿದೆ. ಅದನ್ನ ನೋಡಿದ ಕೇಳಿದ ಇಡೀ ಕರ್ನಾಟಕದಾದ್ಯಂತ ಲೇಖಕರು ನನಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇರುವುದನ್ನ ನೋಡಿದರೆ ಅವರ ಪ್ರೋತ್ಸಾಹ ಮತ್ತು ಅವರಿಗೆ ಕಥೆಗಳನ್ನ ಹೇಗೆ ನಾವು ಕೊಟ್ಟಿದ್ದೀವಿ ಅನ್ನೋದು ಗೊತ್ತಾಗ್ತಾ ಇದೆ. ನನ್ನ ಕಥೆಗಳನ್ನ ಓದಿದ ಎಲ್ಲ ಸಮಸ್ತ ಕನ್ನಡಿಗರಿಗೆ ನಾನು ಋಣಿಯಾಗಿದ್ದೇನೆ. ಪೋಲಿಯೋ ಮೂಲೋತ್ಪಾಟನೆಗಾಗಿ ಲಸಿಕೆ ನೀಡಿಕೆ ಅಭಿಯಾನದ ಬಗ್ಗೆ ಜನಜಾಗೃತಿ ಮೂಡಿಸುವಲ್ಲಿ ಗಮನಾರ್ಹ ಕೆಲಸ ಮಾಡಿದ ಬೆಳಗಾವಿ ರೋಟೇರಿಯನ್ ನರಸಿಂಹ ಜೋಶಿ ಅವರಿಗೆ 2025-26ನೇ ಸಾಲಿನ ರೋಟರಿ ಅಂತಾರಾಷ್ಟ್ರೀಯ ಸೇವಾ ಪ್ರಶಸ್ತಿ ಘೋಷಿಸಲಾಗಿದೆ. ವಿಶ್ವದ 10 ಜನರಿಗೆ ನೀಡಲಾಗುವ ರೋಟರಿ ಅಂತಾರಾಷ್ಟ್ರೀಯ ಸೇವಾ ಪ್ರಶಸ್ತಿಗೆ ಭಾಜನರಾಗಿರುವ ನರಸಿಂಹ ಜೋಶಿ ಸಮಾಚಾರ ದರ್ಶನಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ. ನನಗೆ ರೀಸೆಂಟ್ ಆಗಿ ಇಂಟರ್ನ್ಯಾಷನಲ್ ಸರ್ವಿಸ್ ಅವಾರ್ಡ್ ಫಾರ್ ಪೋಲಿಯೋ ಫ್ರೀ ಇದು ರೋಟರಿ ವರ್ಲ್ಡ್ ನಲ್ಲಿ ಎವ್ರಿ ಇಯರ್ 10 ಮಂದಿ ಕೊಡ್ತಾರೆ. ದಿಸ್ ಇಯರ್ 25-26 ಐ ಆಮ್ ದಿ ಒನ್ ಆಫ್ ದಿ ರಿಸಿಪೆಂಟ್. ನನ್ನ ಡಿಸ್ಟ್ರಿಕ್ಟ್ 3170 ಇಂದ ನಾನು ಒಬ್ಬನೇ ಈ ಅವಾರ್ಡ್ ಅನ್ನು ತಗೋತಾ ಇದ್ದೀನಿ. ನಾನು 2013ರಿಂದ ಹಿಡ್ಕೊಂಡು ಇವತ್ತಿನವರೆಗೆ ಪೋಲಿಯೋ ಫಂಡ್ ರೇಸಿಂಗ್ ಹಾಗೂ ಅದರ ಅವೇರ್ನೆಸ್, ಯಾಕೆ ಪೋಲಿಯೋವನ್ನು ನಾವು ವ್ಯಾಕ್ಸಿನೇಷನ್ ತಗೋಬೇಕು, ಈ ಕಾರ್ಯಕ್ರಮವನ್ನು ನಾನು ನಮ್ಮ ಡಿಸ್ಟ್ರಿಕ್ಟ್ ಅಂದ್ರೆ ರೋಟರಿ ಡಿಸ್ಟ್ರಿಕ್ಟ್ 3170 ಸುಮಾರು 150 ಕ್ಲಬ್ಗಳಲ್ಲಿ ನಾನು ಇದನ್ನ ಪ್ರಚಾರ ಮಾಡ್ತಾ ಬಂದಿದ್ದೇನೆ. ಭಾರತ ಸರ್ಕಾರ ವರ್ಷದಲ್ಲಿ 2 ಸಲ NID ಪ್ರೋಗ್ರಾಮ್ ಮಾಡಿ ಎಲ್ಲ ತಾಲೂಕು ಹಾಗೂ ಹಳ್ಳಿಗಳಿಗೆ ಉಚಿತವಾಗಿ ಈ ವ್ಯಾಕ್ಸಿನೇಷನ್ ಅನ್ನು ತಪ್ಪದೆ ಕೊಡ್ತಾರೆ. ಲಸಿಕೆ ನಾವು ರೈಟ್ ಟೈಮ್ ನಮ್ಮ ಈ ಮಕ್ಕಳಿಗೆ ಕೊಡೋದ್ರಿಂದ ಎಷ್ಟೋ ಇಂಥ ಕಾಯಿಲೆ ಬರೋದನ್ನು ತಡೆಯಬಹುದು. ಸುರಕ್ಷಿತ ಉತ್ಪನ್ನಗಳು, ಆತ್ಮವಿಶ್ವಾಸದ ಗ್ರಾಹಕರು ಧ್ಯೇಯದೊಂದಿಗೆ ವಿಶ್ವಸಂಸ್ಥೆ ನಿರ್ಣಯದಂತೆ ವಿಶ್ವ ಗ್ರಾಹಕ ಹಕ್ಕುಗಳ ದಿನಾಚರಣೆ ಜರುಗಿತು. ಕನ್ಸ್ಯೂಮರ್ಸ್ ಇಂಟರ್ನ್ಯಾಷನಲ್ ಫೋರಂ 2026ರ ಗ್ರಾಹಕರ ಹಕ್ಕುಗಳ ದಿನಾಚರಣೆಯಂದು ಉತ್ಪನ್ನಗಳ ಸುರಕ್ಷತೆ ಪ್ರಮುಖ ಮಾನವ ಹಕ್ಕು ಎಂಬ ಅಭಿಯಾನ ಹಾಗೂ ಡಿಜಿಟಲ್ ಮಾರುಕಟ್ಟೆಯಲ್ಲಿ ಬಲವಾದ ನಿಯಮಗಳ ಅನುಷ್ಠಾನವನ್ನು ಖಾತ್ರಿಪಡಿಸಲು ಒತ್ತಾಯಿಸಿದೆ. ಗ್ರಾಹಕ ಹಕ್ಕುಗಳ ಪರಿಣಿತ ಧಾರವಾಡ ಉಚ್ಚ ನ್ಯಾಯಾಲಯದ ಹಿರಿಯ ನ್ಯಾಯವಾದಿ ಬಸವಪ್ರಭು ಹೊಸಕೇರಿ ಸಮಾಚಾರ ದರ್ಶನಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ. ಗ್ರಾಹಕನೇ ರಾಜ. ಗ್ರಾಹಕರು ಮಾರಾಟಗಾರರಿಗೆ ಸೇವೆಯ ಅವಕಾಶ ಒದಗಿಸಿ ಉಪಕರಿಸಿದ್ದಾರೆ ಎಂದು ಸಾರುವ ಮಾರುಕಟ್ಟೆ ಬಹುತೇಕ ಸಂದರ್ಭಗಳಲ್ಲಿ ಗ್ರಾಹಕರ ಹಿತಾಸಕ್ತಿಯನ್ನು ಕಡೆಗಣಿಸಿತ್ತು. ಗ್ರಾಹಕರಿಗಾಗುವ ಹಾನಿಗೆ ಪರಿಹಾರದ ನ್ಯಾಯಿಕ ಪ್ರಕ್ರಿಯೆ ಜಟಿಲವಾಗಿತ್ತು. ತೊಂದರೆಗೊಳಗಾಗುವ ಪ್ರಸಂಗಗಳಲ್ಲಿ ಗ್ರಾಹಕರಿಗೆ ಸರಳ, ಶೀಘ್ರ ಮತ್ತು ವೆಚ್ಚರಹಿತ ನ್ಯಾಯದಾನದ ಬಹುದಿನದ ಕನಸು ಗ್ರಾಹಕ ರಕ್ಷಣಾ ಕಾಯ್ದೆ ಜಾರಿಯಿಂದ ವಸ್ತು ಮತ್ತು ಸೇವೆಗಳ ಕುರಿತಾದ ವ್ಯಾಜ್ಯಗಳಲ್ಲಿ
ಕನಸಾದಂತಾಗಿದೆ. ಗ್ರಾಹಕನಿರುವ ಸ್ಥಳದಲ್ಲಿ ವ್ಯಾಜ್ಯ ವಿಚಾರಣಾ ಸೌಲಭ್ಯವನ್ನು 2019ರ ಗ್ರಾಹಕ ಕಾನೂನು ಲಭ್ಯವಾಗಿಸಿದೆ. ವಸ್ತುಗಳಲ್ಲಿನ ದೋಷ, ಸೇವೆಗಳಲ್ಲಿನ ನ್ಯೂನತೆಯಿಂದ ಉಂಟಾದ ಹಾನಿಯ ಪರಿಹಾರಕ್ಕೆ ವಿಶಿಷ್ಟ ನ್ಯಾಯ ವ್ಯವಸ್ಥೆಯನ್ನು ಗ್ರಾಹಕ ಕಾನೂನು ರೂಪಿಸಿದೆ. ಪ್ರತಿ ಜಿಲ್ಲೆ ಮತ್ತು ತಾಲೂಕು ಕೇಂದ್ರಗಳಲ್ಲಿರುವ ಕಾನೂನು ಸೇವಾ ಪ್ರಾಧಿಕಾರಗಳು, ಜಿಲ್ಲಾ ಗ್ರಾಹಕ ಮಾಹಿತಿ ಕೇಂದ್ರಗಳು ಉಚಿತ ಸಲಹೆ ಮತ್ತು ನೆರವನ್ನು ನೀಡಲು ಸಹಾಯಕ್ಕಿವೆ. ಫಿಟ್ ಇಂಡಿಯಾ ಖೇಲೋ ಇಂಡಿಯಾ ಉಪಕ್ರಮದಡಿ ಸಂಸದ್ ಖೇಲ್ ಮಹೋತ್ಸವದ ಅಂಗವಾಗಿ ಧಾರವಾಡ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಆಯೋಜಿತ ರಾಷ್ಟ್ರೀಯ ಕುಸ್ತಿ ಪಂದ್ಯಾವಳಿಯ ಅಂತಿಮ ಹಂತದ ಪಂದ್ಯಗಳು ಗುಡುಗು ಸಿಡಿಲಿನ ಆರ್ಭಟದ ರಭಸದ ಆಲಿಕಲ್ಲು ಮಳೆಯ ಹಿನ್ನೆಲೆ ಧಾರವಾಡದ ಕರ್ನಾಟಕ ಕಾಲೇಜು ಮೈದಾನದಲ್ಲಿ ಸ್ಥಗಿತಗೊಂಡವು. 83 ಜೋಡಿ ಪುರುಷ ಕುಸ್ತಿಪಟುಗಳು ಹಾಗೂ 7 ಜೋಡಿ ಮಹಿಳಾ ಕುಸ್ತಿಪಟುಗಳು 2 ದಿನಗಳ ಪಂದ್ಯಾವಳಿಯಲ್ಲಿ ಪ್ರಶಸ್ತಿಗಾಗಿ ಸೆಣಸಿದರು. ಕೇಂದ್ರ ಯುವಜನ ಸೇವೆ ಹಾಗೂ ಕ್ರೀಡಾ ಖಾತೆ ಸಚಿವ ಮನ್ಸುಖ್ ಮಾಂಡವೀಯ, ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಪಾಲ್ಗೊಂಡು ರಾಷ್ಟ್ರ, ರಾಜ್ಯ ಹಾಗೂ ಸ್ಥಳೀಯ ಕುಸ್ತಿಪಟುಗಳನ್ನು ಹುರಿದುಂಬಿಸಿದರು. ಧಾರವಾಡ ಲೋಕಸಭಾ ಕ್ಷೇತ್ರದ ಸಂಸದ ಹಾಗೂ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಈ ಸಂದರ್ಭದಲ್ಲಿ ಮಾತನಾಡಿದರು. ಕ್ರೀಡಾ ಮಹೋತ್ಸವವನ್ನು ಆಯೋಜನೆ ಮಾಡಲಿಕ್ಕೆ ಎಲ್ಲ ಸಂಸತ್ ಸದಸ್ಯರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕರೆ ಕೊಟ್ಟರು. ಇವತ್ತಿಷ್ಟು ದೊಡ್ಡ ಪ್ರಮಾಣದಲ್ಲಿ ಕುಸ್ತಿ ನಡೆದಿದ್ರೆ ಅದಕ್ಕೆ ಗೈಡೆನ್ಸ್ ಕೊಟ್ಟವರು ಮಾಂಡವಿ ಅವರು ಅನ್ನುವಂತ ಸಂಗತಿ ನಿಮಗೆ ಗೊತ್ತಿರಲಿ. ಕ್ರೀಡಾ ಇಲಾಖೆಗೆ ಮಹತ್ವವನ್ನು ತಂದುಕೊಟ್ಟಿರುವಂತವರು ಶ್ರೀಮಾನ್ ಮನ್ಸುಖ್ ಮಾಂಡವಿ ಅವರು. ಮೊದಲನೇ ಬಾರಿಗೆ ದೇಶದಲ್ಲಿ ಒಂದು ಸ್ಪೋರ್ಟ್ಸ್ ಬಿಲ್ ಅಂತ ತಂದಿರುವಂತಹ ಕೀರ್ತಿ ಅದು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮನ್ಸುಖ್ ಮಾಂಡವಿ ಅವರು. ಮಹಿಳಾ ಸ್ಪೋರ್ಟ್ಸ್ ಇನ್ಕ್ರೀಸ್, ಖೇಲೋ ಭಾರತ್ ನೀತಿ, ಖೇಲೋ ಇಂಡಿಯಾ ಮತ್ತು ಫಿಟ್ ಇಂಡಿಯಾ ಜಾರಿಗೆ ತಂದಂತಹ ಕೀರ್ತಿ ಮನ್ಸುಖ್ ಮಾಂಡವಿ ಅವರಿಗೆ ಸಲ್ತದೆ ಅನ್ನುವಂಥದ್ದು ನಿಮಗೆ ಗೊತ್ತಿರಲಿ. ವಿಶ್ವದಲ್ಲಿ ಗರ್ಭಕಂಠದ ಕ್ಯಾನ್ಸರ್ಗೆ ತುತ್ತಾಗುವವರಲ್ಲಿ ಭಾರತ 2ನೇ ಸ್ಥಾನದಲ್ಲಿದೆ. ದೇಶಾದ್ಯಂತ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ HPV ಲಸಿಕೆ ಅಭಿಯಾನಕ್ಕೆ ಚಾಲನೆ ನೀಡಲಾಗಿದೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಸಹಭಾಗಿತ್ವದಲ್ಲಿ ರಾಜ್ಯ ಆರೋಗ್ಯ ಇಲಾಖೆ ಮುಂಬರುವ 3 ತಿಂಗಳುಗಳ ಕಾಲ 14 ವರ್ಷ ವಯಸ್ಸಿನ ಬಾಲಕಿಯರಿಗೆ ಗರ್ಭಕಂಠದ ಕ್ಯಾನ್ಸರ್ ತಡೆ ಲಸಿಕೆ ಉಚಿತವಾಗಿ ನೀಡಲಿದೆ. ಸರ್ವಿಕಲ್ ಕ್ಯಾನ್ಸರ್ ಬಗ್ಗೆ ಹೆಚ್ಚಿನ ಮುಂಜಾಗ್ರತೆ ಅವಶ್ಯ ಎಂದು ವಿಜಯನಗರ ಜಿಲ್ಲೆ ಆರೋಗ್ಯಾಧಿಕಾರಿ ಶಂಕರ್ ನಾಯಕ್ ತಿಳಿಸಿದ್ದಾರೆ. HPV ವ್ಯಾಕ್ಸಿನ್ ಅಂದ್ರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್, ಇದರಲ್ಲಿ ಸುಮಾರು 200 ಟೈಪ್ಸ್ ಆಫ್ ವೈರಸ್ ಇರ್ತವೆ. ಅದರಲ್ಲಿ 16 ಮತ್ತು 18 ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಮಾತ್ರ ಸುಮಾರು 80ರಿಂದ 85% ಈ ಕ್ಯಾನ್ಸರ್ ತುತ್ತಾಗಿರ್ತಕ್ಕಂಥ ಈ ಸಬ್ ಟೈಪ್ ವೈರಸ್. ಸಂಬಂಧಪಟ್ಟ HPV ವ್ಯಾಕ್ಸಿನ್ ಗೆ ಈಗೇನ್ ಗಾರ್ಡಸಿಲ್ 4 ಕ್ವಾಡ್ರೆಂಟ್ ಅಂತ ಏನ್ ಹೇಳ್ತೀವಲ್ಲ, ಇದರಲ್ಲಿ ಬೇರೆ ಬೇರೆ ನಮೂನೆ ಇರ್ತಕ್ಕಂಥ ವ್ಯಾಕ್ಸಿನ್ಸ್ ಇರ್ತವೆ. ಗಾರ್ಡಸಿಲ್ 9 ಅಂತ ಇರ್ತಾರೆ, 7 ಇರ್ತವೆ, 6 ಇರ್ತವೆ. ಅಂದ್ರೆ ಕಾಂಪೋನೆಂಟ್ಸ್ ಅದರಲ್ಲಿ ಎಷ್ಟು ಸ್ಪೀಸೀಸ್ ಇದಾವೆ ಅಂತ ಹೇಳಿ 16 ಮತ್ತು 18 ಸಬ್ ಟೈಪ್ಸ್ ಇರ್ತಕ್ಕಂಥ ವೈರಸ್ ಗೆ ಸ್ಟೆಬಿಲೈಸ್ ಮಾಡಬೇಕು, ಅಂದ್ರೆ ಕಂಟ್ರೋಲ್ ಮಾಡಬೇಕಪ್ಪ ಅಂದ್ರೆ ಈ ವೈರಸ್ ಅನ್ನು ನಾವು ತಡೆಗಟ್ಟಬೇಕಾದ್ರೆ ಈ ಒಂದು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ತಂದಿದ್ದಾರೆ. ವ್ಯಾಕ್ಸಿನೇಷನ್ ಜಾರಿಗೆ ತರ್ತಾ ಇದೀವಿ. ಸೊ ನಿಯರ್ಲಿ 80ರಿಂದ 85% ಈಗ 16 ಮತ್ತು 18 ಸಬ್ ಟೈಪ್ ಇದೆ ಅಲ್ಲ, ವ್ಯಾಕ್ಸಿನ್ ಅನ್ನು ದಯಮಾಡಿ ಜಿಲ್ಲೆಯಿಂದ ಸುಮಾರು 1% ಆಫ್ ದ ಪಾಪ್ಯುಲೇಷನ್ 15ರಿಂದ 16,000 ಮಕ್ಕಳಿಗೆ ಹಾಕ್ತಕ್ಕಂಥ ಗುರಿ ಇದೆ. ಇದು ಈ ವಾರದ ಸಮಾಚಾರ ದರ್ಶನ. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ. ಸಂಪಾದಕರು ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ನಿರೂಪಣೆ ವಿವೇಕಾದಿತ್ಯ ಕನಿಯಾಲ. ಸಹಕಾರ ಹರ್ಷವರ್ಧನ್ ಶೀಲವಂತ್, ಉಮೇಶ್ ಗುಳಣ್ಣವರ್ ಹಾಗೂ ಮುರ್ತುಜಾ ಹೊಂಗಲ್. ಮುಂದಿನ ವಾರ ಇದೇ ವೇಳೆಗೆ ಮತ್ತೆ ಮೂಡಿಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.